ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಬದನೆಕಾಯಿನ ಸುಡ್ತಾಯಿದ್ದೀನಿ. ಅದ್ರ ಜೊತೆಗೆ ರೊಟ್ಟಿ ಕೂಡ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅದೇ ರೊಟ್ಟಿ ನೋಡಿ ಕಾಣಿಸ್ತಾ ಇದೆ. ಹಾಗೆ ಬದನೆಕಾಯಿ ಸುಟ್ಟಿದ್ದನ್ನು ಅದನ್ನ ಮೇಲ್ಗಡೆ ಸುಟ್ಟಿದ್ದನ್ನು ಸುಲಿತಾ ಇದ್ದೀನಿ, ಬಿಡಿಸ್ತಾ ಇದ್ದೀನಿ. ತಂದ್ಕೊತೀನಿ. ಇದು ಒಂಥರ ಚಿಕನ್ ಪೀಸ್ ಕಂಡಾಗುತ್ತಲ್ವ. ಬದನೆಕಾಯಿನ ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ರೊಟ್ಟಿ ಮಾಡಿಬಿಟ್ಟು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸುಟ್ಟಿರೋದ್ರಿಂದ ಚಾಕುಲಿ ಹಂಗೆ ಕಟ್ ಮಾಡಿದ್ರೆ ತಾನಾಗಿ ಪೀಸ್ ಆಗುತ್ತೆ. ಅದಕ್ಕೆ ಸಾಲ್ಟ್ ಹಾಕಿಬಿಟ್ಟು, ನಾ ಏನು ಹೇಳೋದು ಬೇಕಿಲ್ಲ, ನೀವು ಅಡುಗೆ ಮಾಡ್ತೀರಿ, ನಿಮಗೂ ಗೊತ್ತು. ಹಾಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ರೆಡಿ ಆಯಿತು ರೊಟ್ಟೆ ಬದನೆಕಾಯಿ, ಸುಟ್ಟು ಬದನೆಕಾಯಿ ಪಲ್ಯ. ಓಕೆ, ಎಲ್ಲ ಕೆಲಸ ಆದ ನಂತರ ನೆಕ್ಸ್ಟ್ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಮನೆ ಒಂದೇ ಕಸ ಅಂದ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ರೊಟ್ಟಿ ಹಿಟ್ಟು ಕೂಡ ಚೆಲ್ಲಿರುತ್ತಲ್ಲ, ಸೊ ಆ ಕಾರಣಕ್ಕೆ ಅದೆಷ್ಟೇ ಕ್ಲೀನ್ ಮಾಡ್ತೀನಿ. ಆಯಿತು. ಇವಾಗ ಮನೆಯಿಂದ ಹೊರಗಡೆ ಬರ್ತಾಯಿದ್ದೀನಿ, ಅಂದರೆ ಡೋರಿಂದ ಹೊರಗಡೆ ಬರ್ತಾಯಿದ್ದೀನಿ. ಒಂದು ನೀರು ಚೆಲ್ಲಿರುತ್ತಲ್ಲ, ಆ ಬಟ್ಟೆಯನ್ನು ತೊಗೊಳ್ಳಿಕ್ಕೆ ಹೊರಗಡೆ ಬಂದು ಬಟ್ಟೆ ತೊಗೊಂಡ್ಬಿಟ್ಟು ನೀರು ಚೆಲ್ಲಿದ್ರೆ ಇದರಿಂದ ಒರೆಸ್ತಾ ಇದ್ದೀನಿ. ನಾನು ಹೇಗೆ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸ್ವಲ್ಪ ಇಲ್ಲಿ ಹೊಸ್ತಿಲು ಇರೋದ ಕಾರಣಕ್ಕೆ ಸ್ವಲ್ಪ ಹೈ ಪುಷ್ ಮಾಡಬೇಕಾಗತ್ತೆ ಹಿಂದಕ್ಕೆ. ಡೋರು ಒಳಗಡೆ ಹೋಗ್ಬಿಟ್ಟು ಡೋರ್ ಹಾಕೊಳೋದಲ್ಲ, ಅದಕ್ಕೆ ನಾವು ಒಳಗಡೆ ಲಾಕ್ ಮಾಡ್ಕೊಂಡಿರ್ತೀನಿ ಡೋರನ್ನು ಯಾವಾಗಲೂ. ಇವಾಗ ನೆಕ್ಸ್ಟ್ ಮತ್ತೆ ಎಲ್ಲ ಕೆಲಸ ಆಯಿತು. ಗಿಡ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಗಿಡಗಳನ್ನು, ಆ ಹೂವನ್ನು ನೋಡಬೇಕು ಅನ್ನೋ ಆಸೆ ಇರೋ ಕಾರಣಕ್ಕೆ ಹೂವನ್ನು ನೋಡಲಿಕ್ಕೆ ಬಂದೆ.